ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಎಸ್, ನಮಗೆ ಶಿಫ್ಟ್ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಸೊ ನಮಗಿರೋದು 2 ಗಂಟೆಗೆ ಡ್ಯೂಟಿ ಆಗಿರೋದ್ರಿಂದ ಆಫ್ಟರ್ನೂನ್ 2 o'clock ನೈಟ್ 10 o'clock ತನಕ 8 hours ಡ್ಯೂಟಿ ಇರುತ್ತೆ. ಹಾಗಾಗಿ ಇವಾಗ ಮನೇಲಿದ್ದೀವಿ ನಾವಂತೂ. ನೆಕ್ಸ್ಟ್ ಈಗಷ್ಟೇ ಇದ್ದೆ. ಇನ್ನು ಏನಂದರೆ ನೋಡಿ, ಇವರಿನ್ನೂ ಮಲ್ಕೊಂಡೇ ಇದ್ದಾರೆ. ಒಂದು 10 ಗಂಟೆಗೆ ಎದ್ದೇಳ್ತಾರ ಅಂತ. ನಾನಂತೂ ಎದ್ದು ದೇವರಿಗೆ ಪೂಜೆ ಮಾಡಿ ಚಾ ಕುಡಿಲಿಕ್ಕೆ ಕೂತಿದ್ದೆ. ಎದ್ದು ಬರ್ತಾ ಇದ್ದಾರೆ ಇವಾಗ. ಅಯ್ಯೋ ಕೂಬೇಡಿ ಇರ್ಲಿ ಹೋಗ್ಲಿ ಪರವಾಗಿಲ್ಲ. ಅಡುಗೆ ಮಾಡೋಕ್ಕೋಸ್ಕರ ಕೂಗಿಕೊಂಡಿಲ್ಲ. ಅಯ್ಯೋ ಛೇ, ನೋಡಿ ನಮ್ಮ ಪೇಷಂಟ್ ನಮಗೋಸ್ಕರ ಅಡುಗೆ ಮಾಡ್ಕೊಡ್ತಿದ್ದೆ. ಇವತ್ತು ಸಿಕ್ ಹಾಲಿಡೇ ತಗೊಂಡಿದ್ದಾರೆ ಇವರು. ಫಸ್ಟ್ ಡೇ ಬಂದು 4 days ಸಿಕ್ ಹಾಲಿಡೇ ಆಗಿದೆ ಅವರಿಗೆ. ಸೊ ನಮಗೆ ಬೆಳಗ್ಗೆ ಟಿಫನ್ ಚಿತ್ರಾನ್ನ ಹಾಕಿ ರೆಡಿ ಮಾಡ್ತಿದ್ದಾರೆ ನಮ್ಮ ಕುಂಭಕರ್ಣಿ. ಇವಾಗ ಅಷ್ಟೇ ಎದ್ದಿದ್ದು ನೋಡಿ, ಈಗ ಎದ್ದು ಬಂದು ಅಂತೆ. ಟೈಮ್ ಎಷ್ಟು ಗೊತ್ತಾ? 10 ಗಂಟೆ ಆಗಿದೆ. 10 ಗಂಟೆಗೆ ಇದ್ದಾಳೆ. 2 ಗಂಟೆ ಡ್ಯೂಟಿ ಅಂತೀವಿ. 2 ಗಂಟೆ ಡ್ಯೂಟಿ 10 ಗಂಟೆಗೆ ಇದ್ದಾರೆ. ಅಡುಗೆ ಮಾಡಿಲ್ಲ ಏನಿಲ್ಲ, ನಾನಿದ್ದೆ ಇಲ್ಲಿ. ಹೌದು ನೋಡಿ, ಫಸ್ಟ್ ಟೈಮ್ ನಾನು ಅಡುಗೆ ಮಾಡ್ತಿದ್ದೀನಿ. ತಿನ್ನಕ್ಕೆ ಓದ್ತೀನಿ. ಓ ಇಲ್ಲ ಇಲ್ಲಿ ಅಲ್ಲಿದ್ರೆ ಓ ಅಂದೆ. ಸ್ಮೆಲ್ ಹೋಗಲ್ಲ ಬಿಡ ವಿಡಿಯೋ ಎಂತ ಸೈಡಲ್ಲಿ ನಿಂತು ನೋಡುದ. ಈಗ ನಾವಾಗಲಿ ಫೇಮಸ್ ಆಗಿದ್ವಿ. ಆಗಿಂದ ನೋಡ್ತಿರೋ ಎಲ್ಲರಿಗೂ ಅಡುಗೆ ಮಾಡ್ತಿದ್ದೀನಿ. ಏನಾದರೂ ಇವರಿಗೆ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಇವರಿಗೆ ಹೆಲ್ತ್ ಇಶ್ಯೂಸ್ ಆದರೆ ದುಡ್ಡು ಒಂದು ಕಳಿಸಿಬಿಡಿ. ಮೊದಲಿಗೆ ಪ್ಯಾನಲಿಗೆ ಎಣ್ಣೆಯನ್ನು ಮೈಪುಕೊಳ್ಳಬೇಕು. ನಂತರ ಏನಿದು ಸಾಸಿವೆ ಎಣ್ಣೆ ಹಾಕಬೇಕು. ನಂತರ ಬೆಳ್ಳುಳ್ಳಿ ಹಾಕಬೇಕು. ನಂತರ ನೀರಿನಲ್ಲಿ ನೆನೆಸಿಟ್ಟ ಕರಿಬೇವನ್ನು ಹಾಕಿಕೊಳ್ಳಬೇಕು. ನೀರಿರೋದ್ರಿಂದ ಇದು ಚಟಪಟ್ ಆಗುತ್ತೆ. ಚಟಪಟ್. ನಂತರ ಇಷ್ಟು ದೊಡ್ಡವಾದ ಸೌಟಲ್ಲಿ ಹಿಡಿದು ಹಾಕಬೇಕು. ಮುಖ ಬಂದ್ಬೇಕು, ಆಮೇಲೆ ಬರುತ್ತೆ. ನಂತರ ಏನಿದು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿಕೊಳ್ಳಬೇಕು. ತದನಂತರ ನಾವೆಲ್ಲ ಅಯ್ಯಪ್ಪ ಎಂದು ಬದಲಾಯಿಸಬೇಕು. ತದನಂತರ ಈರುಳ್ಳಿಯನ್ನು ಸೇರಿಸಿಕೊಳ್ಳಿ. ಅದನ್ನು ತುಂಬಿಸಿ. ಅಲ್ಲಿ ನೋಡಿ ಕುಳಿಯನ್ನು ತೋರಿ. ಈಗ 10 ಗಂಟೆ ಆಲೋಚಿಸಿದ್ದಾರೆ ನಮ್ಮ ಕುಳಿ. ನನ್ನಮ್ಮನಿಗೆ ಏನೋ ಗೊತ್ತಿಲ್ಲ, ಇವತ್ತು ಲಾಗ್ ನೋಡಿ ಖುಷಿ ಆಗ್ಬೋದು. ಇಲ್ಲ ನನ್ನ ಮಗಳು ಅಡುಗೆ ಮಾಡ್ತಿದ್ದಾಳ ಅಂತ. ಮತ್ತೆ ಇವ್ರ ಮೇಲೆಲ್ಲ ಕನಿಕರ ಬರ್ಬೋದು. ಅಯ್ಯೋ ಪಾಪ ಇವ್ರು ಅಡುಗೆ ಮಾಡ್ತಿದ್ದಾಳಲ್ಲ. ದೇವರೇ ಅಭಿಮಾನಿ ಶಾಖ ರೀತಿಯಲ್ಲಿ ವರ್ತಿಸಿ. ನಂತರ ಬೇಕಾದರೆ ಉಪ್ಪಿನಕಾಯಿಯನ್ನು ಸೇರಿಸಿಕೊಳ್ಳಿ, ಆಪ್ಷನಲ್. ನೋಡಿ, ಟೊಮೆಟೊ ಬೇಗ ನೀರು ಹಾಕ್ಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು. ಬೇಗ ಸುಂಡುದಿಲ್ಲ ಅಂದ್ರೆ ಸುಂಡಲ್ಲ. ದೇವರೇ, ಹೀಗೆಲ್ಲ ಮಾಡಬಾರ್ದು, ಮರ್ಯಾದೆ ತೆಗಿಬಾರ್ದು. ನಂತರ ಇದನ್ನು ಕಾಲು ಎಂತ ಮಾಡಬೇಕು? ಬೇಡ, ನೀನು ಹತ್ರ ತಿನ್ಲಿಕ್ಕೆ ಯಾರು ಹೇಳಿದ್ರು? ಕೆತ್ತಿ ಪೌಡರ್ ಸೋಗಿ ಪುಡು ಅಥವಾ ಮಸಾಲೆ ಪೌಡರ್ ಇಲ್ಲ. ಅದರ ಕಾರಣ ನಾವು ಕೆತ್ತಿ ಪೌಡರನ್ನು ಮಿಕ್ಸ್ ಮಾಡಿದ್ದೇವೆ. ಬಾಣಲೆ ಕರಚಿ ಹೋದರೆ ನನಗೆ ಇವತ್ತು ಧರ್ಮದೆಟ್ಟು. ಬಾಣಲೆ ಕರಚಿ ಹೋದ್ರೆ ನನಗೆ ನಿಖಿತ ಕಡೆಯಿಂದ ಧರ್ಮದೆಟ್ಟಿದೆ. ನಂಗೂ ಚಾಪಿಗೆ ಯಾಕೆ ಬರೋದು ಹಿಡ್ಕೊ ಮೇಲೆ ಇಡ್ಕಳ ಇರ್ತದ. ಸತ್ತ ಮೂಗು ಕೂಡ ಅರಿಯುವುದಿಲ್ಲ ಇದರಲ್ಲಿ. ಮಸಾಲೆ ಪೌಡರ್ ಈ ತರ ಕಟ್ ಮಾಡಬೇಕು. ಇದನ್ನ ಗೊತ್ತಾಯ್ತಾ? ಸ್ವಲ್ಪ ಸೇರಿಸಬೇಕು. ನೋಡಿ, ಎಗ್ ಕರಿ ಮಸಾಲ ಸೇರಿಸಿ ಬ್ಯಾಚುರಲ್ ಅಡುಗೆ ಆಗಿರೋದ್ರಿಂದ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನನ್ನ ಮಾತನ್ನು ಕೇಳಬೇಕು, ಗೊತ್ತಾಯ್ತಾ?
ಇದ್ಯಾಕೋ ಗೊಜ್ಜಾಗಿಲ್ಲ, ಹಸಿ ತರಕಾರಿ ಬೇಯಿಸ್ತಾಗಿದೆ. ಹಾಂ ಎಲ್ಲ ಪೀಚ್ಲೆಸ್ ಆಗಿಬಿಟ್ಟೆ. ಇದಕ್ಕೆ ನೀರು ಸೇರಿಸಬೇಕೆ? ಉಪ್ಪು ಹಾಕಿದ್ದು. ಹಾಂ ಚೂರು ಹಾಕ್ತೆ ಹಾಕ್ಲಾ? ಇನ್ನೊಂದು ಚೂರು ಮುಟ್ಟಿದೆವು ಹಾಕ್ಲಾ? ನೋಡಿ ಟೆಸ್ಟ್ ಮಾಡು. ಸಾಕಾ? ಜಾಸ್ತಿ ಆಗುತ್ತೆ? ಇಲ್ಲ ಅದು ಮುಟ್ಟುದಿಲ್ಲ. ಸಾಕಲ್ಲ? ಚಿಕನ್ ಸಾಂಬಾರಲ್ಲ, ಆದರೆ ಎಷ್ಟು ಘಾಟ್ ಬಂದಿದೆ. ಬೇಯಿಸ್ತಕ್ಕಂದ್ರೆ ಸಾಲು ಸಾಕಾ? ಬೇಯ್ಯ ಸುಂಡೋದ್ರೆ ನಾನು ಮಾಡಿದೆ ಚಿತ್ರಾನ್ನ ಮಾಡಿದೆ. ಓದು ಚಿತ್ರಾನ್ನ. ಇದಕ್ಕೆ ಅನ್ನ ಕಲಿಸೋದಲ್ವಾ? 6 ಜನಕ್ಕಾಗುತ್ತೆ. ಒಬ್ಬೊಬ್ಬರಿಗೆ ಗೊತ್ತು ಕೊಟ್ಟರೆ ಆಗಲಿಲ್ಲ. ಈಗ ಚಿತ್ರಾನ್ನ ಆಗಲಿಲ್ಲ ಆಗಲಿಲ್ವಾ? ಅನ್ನ ನೀರು ಮಾಡಿದ್ರೆ ಗೊತ್ತಿಲ್ಲ, ಮುಖ ಮಾಡಿ. ಕಾಮಿಡಿ ನೋಡಿ, ಹೀಗೆ ತರಬೇಕಿದನ್ನು ಚೌಕನ್ನು ತಂದು ಇಲ್ಲಿ ನೀರಿಡು. ಇದನ್ನು ಹೀಗೆ ಮಾಡಬೇಕು. ನೀರು ಕೊಂಡು ಬಾರಿ ಹೀಗೆ ಬರಬೇಕು, ಹೀಗೆ ಹಾಕ್ಬೇಕು. ಏನಾಯ್ತು? ನೀರು ತುಂಬ ಗೊತ್ತು ಮಾಡೋಣ. ಹಂಗೆ ಉಪ್ಪು ಹಾಕತ್ತಾ? ಅದೇ ಹಾಕತ್ತೀರಾ? ಬೇಕಾ ನೀರು? ಬನ್ನಿ ಮತ್ತೆ ಹೀಗೆ ಹೋಗುವ, ಹೀಗೆ ನೀರನ್ನು ತುಂಬಿಸುವ, ಹೀಗೆ ರಿವರ್ಸ್ ಬರುವ, ಹೀಗೆ ಹಾಕುವ. ಕಲಿ ನಾನು ನಮ್ಮನೇಲಿ ಡ್ರೈ ಚಿತ್ರಾನ್ನ ಮಾಡುದು, ನಿಮ್ಮನೇಲಿ ಲಿಕ್ವಿಡ್ ಚಿತ್ರಾನ್ನ ನಂಗೆ ಗೊತ್ತಿಲ್ಲ. ಹೀಗೆ ತೆಗೆದುಕೊಳ್ಳಬೇಕು, ಉಪ್ಪನ್ನು ಊದಬೇಕು, ನಂತರ ಕೈಗೆ ಒಂದು ಚಿಟಕಿ. ಕಾಲು ಮಾತ್ರ ನಾಯಿ ಬರ್ತಾ ಹೇಳಿದೆ, ನಾನು ಅಂತಿದ್ದ ಜವಾಬ್ದಾರಿ ಅಲ್ಲ. ಮೆಣಸಿಗೆ ಕಟ್ ಮಾಡಿದ್ದು ತುಳಸಿ ಮತ್ತು ಲವಣಕ ಖಾರ ಆದರೆ ನಾನಿಲ್ಲ ಎರಡಕ್ಕೆ. ಮತ್ತೆ ನಂತರ ಹೀಗೆ ಇಟ್ಕೊಳ್ಬೇಕು, ಉಪ್ಪು ಅನ್ಬೇಕು, ಒಂದು ಚಿಟಕಿ ಹಾಂ ಮೆಣಸಿಕಾಯಿನೇ ಆಗ್ತದೆ. ಮತ್ತೆ ಬರ್ತಿಲ್ಲ? ಅಡುಗೆ ಮಾಡಿದೆ. ಇವತ್ತು ನನ್ನ ಫ್ರೆಂಡ್ಸು ನಮ್ಮಮ್ಮ ದಿಲ್ ಖುಷಿ ಆಗ್ತಾರೆ. ನೀನ ಬಂದದ್ದು ಇವಾಗ ಬಿಲ್ಡಪ್ ಕೊಡ್ಬೇಕು ಕಾಲಿ. ಅದೇ ಡೈಲಾಗ್ ಬದಲಿಂದ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಇಲ್ಲಿ ಸಮಾಧಾನ ಕಿರಿಕ್ ಮಾಡ್ತೀರಿ ಅಂತ ಸಾಕಲ್ಲ? ನಂತರ ಆಫ್ ಮಾಡಬೇಕು. ಸ್ವಲ್ಪ ಸಮಯದ ನಂತರ ನಮ್ಮ ಅನ್ನದ ವಿಸಿಲ್ ಹೋದ ನಂತರ ಅನ್ನವನ್ನು ಕಲರಿಸಿ ಅದನ್ನು ಟೇಸ್ಟ್ ನೋಡೋಣ. ಮತ್ತೆ ಬನ್ನಿ. ನೋಡಿ ಎದ್ದು ಬೆಡ್ ಕಾಫಿ ಕುಡಿಯೋಕೆ ಬಂದೋಳೆ. ಅದು ಬೆಡ್ ಕಾಫಿ ಅಲ್ಲ, ಹಾಲು ಕುಡಿ. ಹಾಲು ಕುಡಿಕೆ ಮಗುನ ನೀನು? ಹಾಲು ಕುಡಿಬೇಕು. ನಿಮಗೆ ಚಾಯ ಕಾಯ ಎಲ್ಲ ಕುಡಿಬಾರ್ದು. ಕಾಯ ಕುಡಿಯಲ್ಲ, ಚಾ ಮಾತ್ರ ಕುಡಿಯೋದು ನಾವು. ಅದನ್ನೇ ಕುಡಿಬಾರ್ದು. ಯಾಕೆ? ಹಾಲು ಕುಡಿಬೇಕು. ಆಲ್ಕೋಹಾಲು ಕುಡಿಬೇಕು. ಆಲ್ಕೋಹಾಲ್ ಅಲ್ಲಮ್ಮ, ಹಾಲು. ಹಾಲು ಕುಡಿದು ನೋಡಿ ಎಮ್ಮೆ ಹೆಂಗಾಗೈತೆ. ಎಮ್ಮೆ ನೋಡಿ ಹೆಂಗೈತೆ ಹಾಲು ಕುಡಿದು. ಅಲ್ಲ ಎಮ್ಮೆ? ಇಲ್ಲ ಏನ್ ಗೊತ್ತಾ, ಹಾಲು ಕುಡಿದ್ರೆ ಅದು ಈ ಪ್ರೋಟೀನು ವಿಟಮಿನು ಎಲ್ಲಾನು ಇರುತ್ತೆ. ನಿಮಗೆ ಕುಡಿದ್ರೆ ಒಳ್ಳೆ ಬೆನಿಫಿಟ್ಸ್ ಉಂಟು ಹಾಲಿಂದ. ತಂದು ಕೊಡುವಂತ ಮೆಸೇಜ್ ಮಾಡ್ತಾರೆ ನೋಡು. ಏನ? ತಂದು ಕೊಡುವಂತ ಕಮೆಂಟ್ ಹಾಕಾರು. ಹೋಗ ನೀವು ತಂದು ನೀವು ತಂದ್ಕೊಡೋದು ನಾನೇ ಆಗುತ್ತೆ. ಅದೆಲ್ಲ ತಗೊಂಡು ಕುಡೀರಿ. 29 ಆಗಿದೆ ಹಾಲಿಗೆ. ಲಿಮಿಟಾಗಿ ಕುಡಿಸಲ್ವಾ? ಅಷ್ಟು ಲೋಟ ಎಲ್ಲ ಹುಯ್ಕೊಬಿಡ. ಹೌದಾ? ನೋಡಲ್ಲ ಎಷ್ಟು ದೊಡ್ಡ ರಾರಾ. ಇವರು ಬಟ್ಟೆ ಒಗಿತಿದ್ದಾರೆ. ಅಯ್ಯೋ ತೋರಿಸಿ ಮುಖವ, ಅಯ್ಯಯ್ಯೋ. ಬನ್ನಿ ನಮ್ಮ ಎಂಡ್ ಪ್ರೊಸೆಸ್ಗೆ ಹೋಗೋಣ ನಾವು. ನೋಡಿ ಅನ್ನ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಚಿತ್ರಾನ್ನ ರೆಡಿ ಆಗಿದೆ. ನೋಡಿ ಮುಖ ನೋಡ್ಕೊಬಿಡಿ, ಲಾಸ್ಟ್ ತಿಂತವ್ರೆ ಪಾಪ. ಏನಾಗೋದು ಗೊತ್ತಿಲ್ಲ. ಸೊ ನೆಂಚ್ಕೊಳ್ಳೋಕ್ಕೆ ಏನು ಮರ್ತೋಯ್ತು? ಬೂಂದಿ, ಖಾರ ಬೂಂದಿ ಅಂತ ತಗೊಳ್ಳಿ. ಉಪ್ಪು ಕಮ್ಮಿ ಆದರೆ ಉಪ್ಪು ಹಾಕೊಳ್ಳಿ, ಉಪ್ಪಿನಕಾಯಿ ಬೇಕಾದ್ರೆ ಉಪ್ಪಿನಕಾಯಿ ಹಾಕೊಳ್ಳಿ. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ. ವಿಮಾನ ನೋಡೋಕೆ ಓಡ್ತಾ ಇದ್ದಾರೆ ಎಲ್ಲರೂ. ಬನ್ನಿ ನೋಡಿ ಇಲ್ಲಿ ಓಡಿ ಬರ್ತಿದ್ದಾರೆ. ವಾಹ್, ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗಾಯ್ತಾ ಅಂತ ಎಲ್ಲೂ ಕಾಣ್ತಾನೆ ಇಲ್ಲ. ವಾವ್, ಸೌಂಡ್ ಮಾತ್ರ ಹತ್ರದಲ್ಲೇ ಇದ್ದಾಗೆ ಬಂತಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮಗೆ ಅಡುಗೆ ಮಾಡಲು ಸಂಕಟ ಆದ ಕಾರಣ ಮಧ್ಯಾಹ್ನದ ಹೊತ್ತಿಗೆ ತಂಪಾಗಿರಲಿ ನಮ್ಮ ದೇಹ ಎಂದು ಟೋಟಲ್ ಕರ್ಡ್ ವಿತ್ ಉಪ್ಪಿನಕಾಯಿ ವಿತ್ ಉಪ್ಪು. ಅಕ್ಕ ಇರ್ಲಿ ಅಕ್ಕ, ಅದು ಉಳಿಲಿ, ಯಾಕೆ ಹೊಡೆದಾಕ್ತಿ ಎಲ್ಲವನ್ನು. ಸೊ ಮೊಸರನ್ನ ತಿಂದು ಗಟ್ಟಿಯಾಗಿ ನಿದ್ದೆ ಬರೋದಿಲ್ಲ, ಸಾಕು ವರ್ಕಲ್ಲಿ. ಫೈನಲಿ ರೆಡಿ ಆದ್ವಿ. ಇವರೊಬ್ರು ಪೇಷಂಟ್ ಇಲ್ಲೇ ಹುಡ್ಕೊಳ್ತಾರೆ. ಇನ್ನು ನಾವಿಷ್ಟು ಜನ ರೆಡಿ ಆದ್ವಿ. ಇವತ್ತು ಜೀನ್ಸ್ ಔಟ್ಫಿಟ್ ಎಲ್ಲರದ್ದು, ಯಾಕಂದರೆ ಆಫ್ರನ್ ಫುಲ್ ಅದೇ ಬರೋದ್ರಿಂದ ಜೀನ್ಸ್ ಔಟ್ಫಿಟ್. ಸೊ ರೆಡಿಯಾಗಿ ಊಟ ಮಾಡಿ ಆಫೀಸ್ ಕಡೆ ಹೋಗೋಣ ಬನ್ನಿ. ಯಾರಿಗೆ ಕೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನೋ ಪರಿಸ್ಥಿತಿಲಾಗಿದೆ ಇವಾಗ ನಮಗಂತೂ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ವರ್ಕ್, ಎಂತ ಮಾಡೋದು ಅಂತಾಗಿದೆ.
ಫೈನಲಿ ರೆಡಿ ಆಗಿದ್ದೀವಿ. ಇನ್ನು ಹೋಗಿ ಬಂದು ನೈಟ್ ಸಿಗೋಣ ನಿಮಗೆ. ಬಾಯ್ ಗಾಯ್ಸ್, ಫೈನಲಿ ಡ್ಯೂಟಿಯಾಗಿ ಬಂದು ಕೂತಿದ್ದೀವಿ. ಟೈಮ್ ನೋಡಿದ್ರೆ 10:30 ಆಯಿತು. ಇವಾಗ ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ, ಊಟ ಅಂತೂ ಅಲ್ಲೇ ಆಗಿದೆ, ಸ್ನಾನಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಈಗ 11 ಗಂಟೆ ಆಗುತ್ತೆ. ಬಂದವ್ರು ಬಿತ್ಕೊಂಡವರು ನಾಳೆ ಬೆಳಗ್ಗೆ 10 ಗಂಟೆಗೆ ಹೇಳೋದು. ಸರಿ, ಇನ್ನು ನಾಳೆಯಿಂದ ಏನಾಗುತ್ತೆ ಏನು ಎಂತು ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಹೆಚ್ಚಿನ ವಿಡಿಯೋಕ್ಕಾಗಿ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.